ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರವಾಗ್ತಾ ಇದೆ. ಸೌದಿ ಅರೇಬಿಯಾದ ರಾಸ್ ತನುರಾ ತೈಲ ಸಂಸ್ಕರಣಾಗಾರದ ಮೇಲೆ ಡ್ರೋನ್ ದಾಳಿ ನಡೆದಿದೆ. ವಿಶ್ವದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅಂತಾನೆ ಫೇಮಸ್ ಆಗಿರೋ ಈ ಸಂಸ್ಕರಣಾಗಾರದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು, ಸೌದಿ ಅರಾಮ್ಕೋ ಕಂಪನಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಹರಡ್ತಾ ಇರೋ ಯುದ್ಧದ ಪರಿಣಾಮವಾಗಿದ್ದು, ಜಾಗತಿಕ ತೈಲ ಮಾರುಕಟ್ಟೆ ಮೇಲೆ ದೊಡ್ಡ ಎಫೆಕ್ಟ್ ಆಗಬಹುದು. ಸೌದಿಯ ತೈಲ ಬಂದರು ಇದಾಗಿರೋದ್ರಿಂದ ವಿಶ್ವದ ಅತಿ ದೊಡ್ಡ ತೈಲ ಕೇಂದ್ರದ ಕಾರ್ಯಾಚರಣೆಯೇ ಸ್ಥಗಿತವಾಗ್ಬಿಟ್ಟಿದೆ. ರಾಸ್ ತನುರಾ ಸಂಸ್ಕರಣಾಗಾರ ಸೌದಿ ಅರೇಬಿಯಾದ ಪೂರ್ವ ಭಾಗದಲ್ಲಿದ್ದು, ಸೌದಿ ಅರಾಮ್ಕೋ ಇದನ್ನ ಕಂಟ್ರೋಲ್ ಮಾಡುತ್ತೆ. ಇದು ದಿನಕ್ಕೆ 550,000 ಬ್ಯಾರೆಲ್ಗಳಿಗೂ ಹೆಚ್ಚು ಕಚ್ಚಾ ತೈಲ ಸಂಸ್ಕರಿಸುತ್ತೆ. ಸೌದಿ ಅರೇಬಿಯಾದ ತೈಲ ರಫ್ತಿನ ನಿರ್ಣಾಯಕ ಕೇಂದ್ರ ಆಗಿದ್ದು, ವಿಶ್ವದ ತೈಲ ಪೂರೈಕೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಮಾರ್ಚ್ 2 ಬೆಳಿಗ್ಗೆ ಡ್ರೋನ್ ದಾಳಿ ಆದ ಮೇಲೆ ಸಣ್ಣ ಬೆಂಕಿ ಹತ್ಕೊಂಡಿದೆ. ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಸಾವು ನೋವುಗಳು ಯಾವುದು ಸದ್ಯಕ್ಕೆ ಸಂಭವಿಸಿಲ್ಲ. ಹಾನಿಯ ಬಗ್ಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮುಂದಿನ ಸೂಚನೆ ಬರೋ ತನಕ ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಲಾಗಿದೆ. ಇದು ಇರಾನ್ನ ಪ್ರತೀಕಾರದ ಒಂದು ಭಾಗ. ಫೆಬ್ರವರಿ 28ರಂದು ಅಮೆರಿಕ ಹಾಗೆ ಇಸ್ರೇಲ್ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿದ್ವು. ಇದರಲ್ಲಿ ಇರಾನ್ ನಾಯಕ ಖಮೇನಿ ಹತರಾದ್ರು. ಪ್ರತೀಕಾರವಾಗಿ ಇರಾನ್, UAE, ಸೌದಿ ಅರೇಬಿಯಾ ಮುಂತಾದ ದೇಶಗಳ ಮೇಲೆ ಕ್ಷಿಪಣಿ ಹಾಗೆ ಡ್ರೋನ್ ದಾಳಿಯನ್ನು ನಡೆಸಿತು. ರಾಸ್ ತನುರಾ ಮೇಲಿನ ದಾಳಿ ಇರಾನ್ನ ಶಹೇದ್ 136 ಡ್ರೋನ್ಗಳಿಂದ ನಡೆದಿದೆ ಅಂತ ವರದಿಯಾಗ್ತಾ ಇದೆ. ಸೌದಿ ಅಧಿಕಾರಿಗಳು ಡ್ರೋನ್ಗಳನ್ನು ತಡೆದು ಹಾಕುವಲ್ಲಿ ಯಶಸ್ವಿ ಆದ್ರೂ ಒಂದು ಡ್ರೋನ್ ಗುರಿ ತಲುಪ್ತು ಅಂತಾನೆ ಹೇಳಲಾಗ್ತಾ ಇದೆ. ಆದರೆ ಈ ದಾಳಿಯ ಪರಿಣಾಮ ಮುಂದೆ ಏನಾಗುತ್ತೆ ಗೊತ್ತಾ? ತೈಲ ಮಾರುಕಟ್ಟೆಯನ್ನ ಶೇಕ್ ಮಾಡಿದೆ. ತೈಲ ಬೆಲೆ ಸುಮಾರು 9-10% ಏರಿಕೆಯಾಗಿದೆ. ಸೌದಿ ಅರೇಬಿಯಾ ವಿಶ್ವದ ಅತಿ ದೊಡ್ಡ ತೈಲ ರಫ್ತುದಾರ. ರಾಸ್ ತನುರಾ ಸ್ಥಗಿತವಾದರೆ ತೈಲ ಪೂರೈಕೆಗೆ ತೊಂದರೆಯಾಗಬಹುದು. ಭಾರತದಂತಹ ದೇಶಗಳು ಸೌದಿಯಿಂದ ತೈಲ ಆಮದು ಮಾಡುತ್ತವೆ. ಹೀಗಾಗಿ ಬೆಲೆ ಏರಿಕೆ ಕೂಡ ಉಂಟಾಗಬಹುದು. ಸೌದಿ ಸರ್ಕಾರ ಮತ್ತು ಅರಾಮ್ಕೋ ಸಾವು ನೋವುಗಳ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಹಾನಿಯ ಬಗ್ಗೆ ಪರಿಶೀಲನೆ ಮಾಡ್ತಾ ಇವೆ. ನಿಜಕ್ಕೂ ಇಂಥ ಒಂದು ಘಟನೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಜಾಸ್ತಿ ಆಗ್ತಾ ಇರೋದಕ್ಕೆ ಸಾಕ್ಷಿಯಾಗುತ್ತೆ. ಆರ್ಥಿಕ ಹಾಗೆ ಇಂಧನ ಕೇಂದ್ರಗಳ ಮೇಲೆ ದಾಳಿ ಆಗ್ತಾ ಇರೋದ್ರಿಂದ ಮುಂದಿನ ಮಿಲಿಟರಿ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ನಿಜಕ್ಕೂ ಭಯಭೀತಿಯನ್ನ ಹುಟ್ಟಿಸುತ್ತೆ. ವಿಶ್ಲೇಷಕರ ಪ್ರಕಾರ ಇದು ಅಮೆರಿಕ, ಇಸ್ರೇಲ್ ಹಾಗೆ ಸೌದಿ ನೇತೃತ್ವದ ಒಕ್ಕೂಟಗಳಿಂದ ಮತ್ತಷ್ಟು ದಾಳಿಯನ್ನ ಉಂಟು ಮಾಡಬಹುದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ರಾಸ್ ತನುರಾ ಸೌದಿ ಇಂಧನ ಪ್ರಾಬಲ್ಯದ ಸಂಕೇತವಾಗಿದೆ. ಇದರ ಮೇಲಿನ ದಾಳಿ ಜಾಗತಿಕ ಇಂಧನ ಮಾರುಕಟ್ಟೆ ಮೇಲೆ ದೊಡ್ಡ ಪರಿಣಾಮ ಉಂಟು ಮಾಡಬಹುದಾಗಿದ್ದು, ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಭವಿಷ್ಯ ನಿಜಕ್ಕೂ ಭಯಾನಕವಾಗಬಹುದು. Subscribe to One India and never miss an update. Download the One India app now.